ಕೋಲಾರದ್ದು ನಿನ್ನೆ ಸಂಜೆನೆ ನಮ್ಮೆಲ್ಲ ಸಚಿವರು ಮತ್ತೆ ಶಾಸಕರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ರು. ಸೊ ನಾನು ಸಹ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಿಎಂ ಸಾಹೇಬರು ಪ್ರಚಾರಕ್ಕೆ ಒಂದು ದಿನ ಆಹ್ವಾನಿಸಕ್ಕೆ ಬಂದೆ. ಸೊ ಮುಂದಿನ ಶನಿವಾರ ಚಿಕ್ಕಬಳ್ಳಾಪುರಕ್ಕೆ ಒಂದಿನ ಬಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ಯಾನ್ವಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಚಿಕ್ಕಬಳ್ಳಾಪುರ ಮತ್ತೆ ಮಂಚೇನಹಳ್ಳಿಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಒಂದು ಡೇಟ್ ರಿಕ್ವೆಸ್ಟ್ ಮಾಡಕ್ ಬಂದೆ. ನೆಕ್ಸ್ಟ್ ಶನಿವಾರ ಬರ್ತೀನಿ, ಓಡಾಡ್ತೀನಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಬಂದೆ. ಇನ್ನೇನು ಇವತ್ತು ಎನಿ ಟೈಮ್ ಟಿಕೆಟ್ ಡಿಕ್ಲೇರ್ ಆಗ್ಬೋದು ಅನ್ನೋ ಭರವಸೆ ಇದೆ. ಕೋಲಾರದು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಸಾಲ್ವ್ ಆಗಿದೆ. ಅದು ಸಿಎಂ ಸಾಹೇಬರು ಡಿಸಿಎಂ ಸಾಹೇಬರು ಹೆಗಲಿಗೆ ಬಿಟ್ಟಿದ್ದಾರೆ ಎಲ್ಲರೂ. ಇದು ಚಿಕ್ಕಬಳ್ಳಾಪುರದಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವಾಗಾದ್ರೂ ಅನೌನ್ಸ್ ಆಗಬಹುದು ಸರ್. ಸಭೆಯಲ್ಲಿ ನೀವು ಕೂಡ ಇದ್ರಿ, ಏನಾಯ್ತು ಸರ್ ಅಲ್ಲಿ? ಅದು ಪಾರ್ಟಿಯ ಇಂಟರ್ನಲ್ ಮ್ಯಾಟರ್ಸ್, ಮೋಸ್ಟ್ಲಿ ಮಾತಾಡಬೇಡ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವರು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಒಟ್ಟಿಗಿರ್ಬೇಕು ಅಂತಾರೆ, ಆಮೇಲೆ ಅಳಿಯನಿಗೆ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ತರ ಇರ್ತಾ ಇದ್ದಾರೆ. ನೋಡಿ, KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಬಹಳ ದೊಡ್ಡ ಲೀಡ್ರು. ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗನ್ನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ದೀನಿ. ಅನ್ಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನ್ ಅಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು. ನನ್ನ ಪೊಲಿಟಿಕಲ್ ಅನಾಲಿಸಿಸ್ ಅಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗಬಹುದು ಅಂತ ನನಗನ್ನಿಸ್ತಿದೆ. ಇನ್ನೊಂದು ಕಡೆ ಇವತ್ತಿನಿಂದ ಕೋಲಾರ ಮುಳಬಾಗಿಲಿನಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಗಬೇಕಾಗಿತ್ತು, ಅದು ಮುಂದೂಡಲಾಗಿದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟ್ ಅಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಅಂದ್ರೆ ನನ್ನ ಫೀಲಿಂಗ್ ಇದು. ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಮರ್ಜ್ ಆಗ್ಬೋದು. ಮೋಸ್ಟ್ಲಿ ಅದೃಷ್ಟವಂತ ಯಾರೋ ನೋಡೋಣ ಸರ್. ಇಲ್ಲ, 4 ಕ್ಷೇತ್ರ ಪೆಂಡಿಂಗ್ ಇದೆ ಸರ್. 4 ಇಲ್ಲ, ಅಲ್ಲಿ ಏನಾಗಿದೆ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು ಇದ್ದಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ. ಮೋಸ್ಟ್ಲಿ 3 ಜನನು ಡಿಸರ್ವ್ ಇದ್ದಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ. ನಮ್ದಂತೂ ಅಭಿಪ್ರಾಯ ಸೇಮ್. ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತೀವಿ. 3 ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್. ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ರಕ್ಷಾ ಅಣ್ಣ ಕೊಟ್ಟರು ಗೆಲ್ತಾರೆ. ಪಾರ್ಟಿ ಯಾರನ್ನ ಕಾಡಕ್ಕೆ ಕೇಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್. ಅಲ್ಲ, ಎದುರಿಗೆ ನಿಂತಿರೋರು ಘಟಾನುಘಟಿ ನಾಯಕರು ಸುಧಾಕರ್ ಅವರು. ಅದೇ, ಅವರು ಘಟಾನುಘಟಿನೇ ಸರ್. ಒಬ್ಬ ಸಾಮಾನ್ಯ ಕೋಚಿಂಗ್ ಸೆಂಟರ್ ಹುಡುಗನ ಮುಂದೆ ಸೋತೋದ್ರು. ಬಹಳ ಘಟಾನುಘಟಿ ಅವರು. ನಾನು ಒಪ್ತೇನೆ. ಬಹಳ ತುಂಬಾ ರಾಜಕೀಯನೇ ಗೊತ್ತಿಲ್ಲದೆ ಇರೋ ಹುಡುಗ, ಬ್ಯಾಕ್ ಗ್ರೌಂಡೇ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ಬರೀ 20 ದಿನದಲ್ಲಿ B.Pharm ಎತ್ಕೊಂಡೋದಂತ ಹುಡುಗ. ಅಂತ ಹುಡುಗನ ಮೇಲೆ ಸೋತೋಗ್ತಾರೆ ಅಂದ್ರೆ ಬಹಳ ಬಹಳ ಇನ್ಫ್ಲೂಯೆನ್ಷಿಯಲ್ ಸರ್. ಅವರು, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಅವ್ರೂರೇ. ಅವ್ರು ಇನ್ನ 3 ಸಲ ಸೋಲ್ಬೇಕಂತೆ. ಒಂದು ಈ ಲೋಕಸಭೆಯಲ್ಲಿ, ಇನ್ನೆರಡು ನನ್ನ ಮೇಲೆ ಸರ್. ಮತ್ತೆ ಅದಾದ್ಮೇಲೆ ಗೆಲ್ತಾರ? ಇಲ್ಲ, ಅಷ್ಟೊತ್ತಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ರಿಸರ್ವೇಶನ್ ಆಗಿರುತ್ತೆ, ಆ ಅವಕಾಶ ಬರಲ್ಲ. ಈಗ ನಾನು ವರ್ಷ ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗಿರ್ತೀನಿ, ಪೇಪರ್ ಬರುತ್ತೆ, ಆನ್ಸರ್ ಬುಕ್ಲೆಟ್ ಇಟ್ಕೊಂಡು ನೀನ್ ಪಾಸ್ ಆಗ್ತೀಯ ಫೇಲ್ ಆಗ್ತೀಯ ಅಂದ್ರೆ ಪಾಸ್ ಆಗ್ತೀನಿ ಅಂತೀನಿ. ನಾನಂತೂ ರ್ಯಾಂಕೇ ಬರ್ತೀನಿ ಅಂತ ಹೇಳ್ತೀನಿ. ಯಾವ ನಂಬಿಕೆಯಲ್ಲಿ ಪೇಪರ್ ಟಫ್ ಬಂದ್ರೆ ನಾನು ಹೇಳೋದು, ಅವರು ಪ್ರಿಪೇರ್ ಆಗಿರ್ಬೋದು, ಅವ್ರು ಜಸ್ಟ್ ಪಾಸ್ಗೆ ಆಗಿರ್ತಾರೆ. ನಾನು ಚಾಕ್ ಪೀಸ್ ಹಿಡಿದ್ರೇನೆ ರ್ಯಾಂಕ್ ಬರುತ್ತೆ, ನಾನು ಹಿಡಿದ್ರೆ ರ್ಯಾಂಕ್ ಬರಲ್ವಾ? ನಾನು ಹೋಗ್ಲಿ ಡಿಸ್ಪ್ರೂವ್ ಮಾಡಿರೋ, ಆಲ್ರೆಡಿ ಒಂದ್ಸಲ ಪ್ರೂವ್ ಮಾಡ್ಕೊಂಡಿದ್ದೀನಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬಹಳ ದೊಡ್ಡದು ಸರ್. ಸುಧಾಕರ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಚಿಕ್ಕಬಳ್ಳಾಪುರದಲ್ಲಿ, ಅಂದ್ರೆ ನನ್ನ ಬಗ್ಗೆ ಮಾತಾಡೋರು, ಚಿಕ್ಕಬಳ್ಳಾಪುರದಲ್ಲಿ ಕತ್ತೆ ನಿಲ್ಸಿದ್ರು ಗೆಲ್ಲುತ್ತೆ ಅಂತ. ಮೋಸ್ಟ್ಲಿ ಅವ್ರೇ ಹಂಗ ಅಂತಾರೆ. ಇನ್ನು ಮನುಷ್ಯರು ನಿಂತ್ರ ಗೆಲ್ಲಲ್ವಾ ಅಲ್ವಾ? ಇದು ಅವ್ರು ಹೇಳಿದ್ದೆ. ಅವ್ರಿಗೂ ಒಳ್ಳೇದಾಗ್ಬೇಕು. ಸೊ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದಾರೆ. ಆ ಸೋಲನ್ನ ಬರ್ಸೋ ಶಕ್ತಿ ದೇವಸ್ಥಾನ ದೇವ್ರ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಇಟ್. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ನಿಂತರು ಫೈಟ್ ಇರೋದು ನಿಮ್ಮ ಮಧ್ಯೆ ಮತ್ತೆ ಸುಧಾಕರ್ ಮಧ್ಯೆ. ಇದೇ ಇದಕ್ಕೆ ಸರ್ ಇಲ್ಲ ಸರ್, ಅವರು ಡಾಕ್ಟರ್ K. ಸುಧಾಕರ್ ಒಳ್ಳೆಯವರು ಸರ್, ಒಂಥರ ಒಳ್ಳೆಯವರು. ಬಟ್ ಅವ್ರ ಒಳ್ಳೆತನ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಅವ್ರು ಬಹಳ ಬಹಳ ಒಳ್ಳೆಯವರು ಸರ್. ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಅವ್ರಿಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ. ಇದು ಎಲ್ಲರ ಕೈಲಿ ಆಗಲ್ಲ ಸರ್.
ನೀವು ನಾವೆಲ್ಲ ಸಮಾಜ ರೆಸ್ಪಾನ್ಸಿಬಿಲಿಟಿ ಈ ಕನ್ಸರ್ನ್ ಹೊರಟೋಗ್ತೀವಿ. ಅವ್ರು ಹಂಗಲ್ಲ, ಅವ್ರು ಚೆನ್ನಾಗಿರೋದಕ್ಕೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಬೇಕಾದ್ರೂ ಮಾಡ್ತಾರೆ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದೆ, ಈಸ್ ಎನ್ ಎಕ್ಸ್ಪರ್ಟ್ ಸರ್, ಈಸ್ ಎನ್ ಎಕ್ಸ್ಪರ್ಟ್, ಯೋಗ ಎಕ್ಸ್ಪರ್ಟ್, ಸೂರ್ಯ ನಮಸ್ಕಾರ ಎಕ್ಸ್ಪರ್ಟ್, ಕಪಾಲಿ ಬಾತ್ ಎಕ್ಸ್ಪರ್ಟ್, ದೀರ್ಘದಂಡ ನಮಸ್ಕಾರ ಎಕ್ಸ್ಪರ್ಟ್. ಯು ಶುಡ್ ಅಪ್ರಿಷಿಯೇಟ್. ಅದಕ್ಕೆ ನೋಡಿ ಅವ್ರ ಮುಖದಲ್ಲಿ ಒಂಥರ ತೇಜಸ್ ಇದೆ, ಯೋಗಾಸನ ಕಲ್ಸ್ಕೊತಿದ್ದಾರೆ. ನನಗೆ ಭರವಸೆ ಇದೆ ಬಹಳಷ್ಟು ಜನ ಕಲ್ಸ್ಕೊ. ಅಪ್ರಿಶಿಯೇಟ್ ಮಾಡ್ತಿರೋದು ಅಥವಾ ವ್ಯಂಗ್ಯದ ಮೂಲಕ? ಇಲ್ಲ, ನಾನು ವ್ಯಂಗ್ಯ, ನನ್ಗೆ ನೋಡಿ ಅವ್ರನ್ನ ಬೈಯಕ್ಕೆ ನನಗೆ ಹೆದರಿಕೆನೂ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ. ಬಟ್ ಒಂದು, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಬಾಗೇಪಲ್ಲಿ, ಯಲಹಂಕ ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಯಾರಾದ್ರೂ ನೀವು ಹಸ್ಕೊಂಡು ಒಂದು ಮನೆಗೆ ಹೋಗಿ ಒಂದು ತೂಟ ಇಟ್ರೆ, ಇಲ್ಲ ನೀವು ಹಸ್ದಾಗ ಯಾರಾದ್ರೂ ಒಂದು ತೂಟ ಇಟ್ರೆ 100 ವರ್ಷ ಚೆನ್ನಾಗಿರಪ್ಪ ಅಂತ ಆಶಿಸ್ತಿರಲ್ಲ ಸರ್. ಇವತ್ತು ಕಾಂಗ್ರೆಸ್ ಪಕ್ಷ ಅಕ್ಕಿ ಕೊಡ್ತಾ ಇದೆ, 2,000 ಕೊಡ್ತಿದೆ, ಬಸ್ಸಲ್ಲಿ ಫ್ರೀ ಕೊಡ್ತಿದೆ. ಕಾಂಗ್ರೆಸ್ ಪಕ್ಷನೂ 100 ವರ್ಷ ಚೆನ್ನಾಗಿರ್ಲಿ ಅಂತ ಬಡ ಕುಟುಂಬದವರು, ಹಿಂದುಳಿದವರು ಆಶೀರ್ವದಿಸ್ಬೇಕಲ್ಲ ಸರ್. ಇವತ್ತೊಂದೊತ್ತು ಊಟ, ಇಷ್ಟು ಅನ್ನ ಸಾರು ಇಟ್ರೇನೆ 100 ವರ್ಷ ಚೆನ್ನಾಗಿರುವಂತ ಆಶೀರ್ವದಿಸ್ತೀವಿ. ಸಾವಿರಾರು ಕುಟುಂಬಗಳಿಗೆ, ಸರಿಸುಮಾರು ನನ್ನ ಅಸೆಂಬ್ಲಿಯಲ್ಲೇ 38,000 ಕುಟುಂಬಗಳಿಗೆ 2,000 ಹೋಗ್ತಿದೆ. ಬಹಳಷ್ಟು ಜನ 2,000 ಅಕ್ಕಿ ತಗೊಂತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೂ ಚೆನ್ನಾಗಿರ್ಲಿ ಅಂತ ಆಶೀರ್ವದಿಸಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.